morning. So in continuation to the universal decimal classification practical UDC, the last table is table 1D and 1C and 1D, common auxiliaries of form and common auxiliaries of language. The next table is table 1E, common auxiliaries of place. So here the common auxiliaries of place which represent the geographical areas. The place auxiliaries, so in case of the DY decimal classification, there is a separate table for geographical areas called table 2. So in table 2 we have discussed about all geographical areas in DY decimal classification. But here in the UDC, there is a separate table, table 1E, common auxiliaries of place. See its scope here. All geographical areas such as countries, continents and all space isolates are grouped under the table 1E, and all geographical and physiographical isolates. So ಎಲ್ಲ ದೇಶಗಳು, ಖಂಡಗಳು, ಎಲ್ಲ ಭೂಪ್ರದೇಶಗಳು, ಅದಕ್ಕೆ ಹೇಳ್ತಾರೆ ನಾವು ಫಿಸಿಯೋಗ್ರಫಿಕಲ್ ಐಸೋಲೇಟ್ಸ್, ಭೂಮಿಯ ಮೇಲ್ಪದರ, ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ಭೌಗೋಳಿಕ ಆ ಪ್ರದೇಶಗಳನ್ನು ಒಳಗೊಂಡಂತೆ ಇಲ್ಲಿ ನಮಗೆ ಟೇಬಲ್ 1E ನಲ್ಲಿ ಸಿಗುತ್ತೆ. ಓಕೆ, ದ ಕನೆಕ್ಟಿಂಗ್ ಸಿಂಬಲ್ ಫಾರ್ ಟೇಬಲ್ 1E, ದ ಕಾಮನ್ ಆಕ್ಸಿಲರೀಸ್ ಆಫ್ ಪ್ಲೇಸ್ ಈಸ್ parenthesis. Parenthesis means circular bracket. So this connecting symbol circular bracket is also similar for form also, but in the table form the number start with 0. I think you have remember, ಅಲ್ಲಿ ಫಾರ್ಮಲ್ಲಿ ಪ್ಯಾರಂಥಸಿಸ್ ಅಲ್ಲಿ 0 ದಿಂದ ಶುರು ಆಗುತ್ತೆ, ಬಟ್ ಇಲ್ಲಿ ಜಿಯೋಗ್ರಫಿಕಲ್ ಏರಿಯಾ, ಜಿಯೋಗ್ರಫಿಕಲ್ ಐಸೋಲೇಟಲ್ಲಿ ಜಸ್ಟ್ ವಿತಿನ್ ಪ್ಯಾರಂಥಸಿಸ್ ನಂಬರ್ಸ್ ಇರುತ್ತೆ, ಅದನ್ನು ನಾವಿಲ್ಲಿ ಕನೆಕ್ಟಿಂಗ್ ಸಿಂಬಲ್ ಅಂತ ಹೇಳ್ತೀವಿ. ಸೊ here there are some subdivisions apart from the countries, continent and all geographical and physiographical isolates. ಎಲ್ಲ ಭೌಗೋಳಿಕ ಪ್ರದೇಶಗಳು ಮತ್ತು ಖಂಡಗಳು, ದೇಶಗಳು, ಎಲ್ಲ ಭೂಭಾಗಗಳನ್ನು ಹೊರತುಪಡಿಸಿ there are some subdivisions. These subdivisions are called smaller units. ನೀವು ಶೆಡ್ಯೂಲಲ್ಲಿ ಪ್ರಾರಂಭದಲ್ಲಿ ಸಮ್ಮರೀಸ್ನ ನೋಡುವಾಗ ಪ್ರಾರಂಭದ ನಂಬರ್ಗಳು ಅವುಗಳನ್ನು ಸ್ಮಾಲರ್ ಯೂನಿಟ್ಸ್ ಅಂತ ಕರೀತಾರೆ. ಸ್ಮಾಲರ್ ಯೂನಿಟ್ಸ್ ದಟ್ ಶುಡ್ ಬಿ ರೆಪ್ರೆಸೆಂಟೆಡ್ ವಿತ್ ದ ಹೆಲ್ಪ್ ಆಫ್ hyphenated series. See here 1-2, 1-3. This kind of numbers are called hyphenated series. ಸೊ ಈ ಸಂಖ್ಯೆಗಳು ಐಫನ್ನಿಂದ ಪ್ರಾರಂಭ ಆಗುವಂಥ ಸಂಖ್ಯೆಗಳು. ವಿತಿನ್ ಪ್ಯಾರಂಥಸಿಸ್ ದ ನಂಬರ್ ಸ್ಟಾರ್ಟ್ ವಿತ್ ಐಫನ್, 1 ಐಫನ್. ಈ ಸೀರೀಸನ್ನು ನಾವು ಐಫೋನೇಟೆಡ್ ಸೀರೀಸ್ ಅಂತ ಕರೀತೇವೆ. ಬಟ್ ಆಲ್ ಜಿಯೋಗ್ರಫಿಕಲ್ ಏರಿಯಾಸ್ ದೇ ಸ್ಟಾರ್ಟ್ ಫ್ರಮ್ ದ ನಂಬರ್ 4. ಸಮ್ಮರಿನಲ್ಲಿ ಶೆಡ್ಯೂಲಲ್ಲಿ 4ರಿಂದ ಎಲ್ಲ ಖಂಡಗಳು ಶುರು ಆಗುತ್ತೆ. ದ ನಂಬರ್ ಫಾರ್ 4 ಈಸ್ ಯುರೋಪ್, 5 ಈಸ್ ಏಷ್ಯಾ, 6 ಈಸ್ ಆಫ್ರಿಕಾ, 7 ಈಸ್ ಅಮೇರಿಕಾ, 8 ನ್ಯೂಜಿಲ್ಯಾಂಡ್, ಓಕೆ, 9 ಈಸ್ ಅದರ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಎಲ್ಲ ಕಂಟ್ರಿಗಳನ್ನು ಹುಡುಕಬೇಕು ಅಂತಂದರೆ 4 ನಂತರ ನಾವು ಸರ್ಚ್ ಮಾಡಬೇಕಾಗುತ್ತೆ. ಸಮ್ಮರಿನಲ್ಲಿ 1, 2, 3 ಏನಿದೆಯೋ ದೇ ಆರ್ ಐಫನೇಟೆಡ್ ಸೀರೀಸ್. ಈ ರೀತಿ ಇರುತ್ತೆ ಸಂಖ್ಯೆಗಳು ವಿತಿನ್ ಬ್ರಾಕೆಟ್ 1-1, 1-2, 1-3 ಈ ಥರ. ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ಸ್ಗಳನ್ನು ಲೆಟ್ ವಿ ಡಿಸ್ಕಸ್ ಲೇಟರ್. ಓಕೆ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದ ಸೈಟೇಷನ್ ಆರ್ಡರ್. ಇಲ್ಲಿ ಸೈಟೇಷನ್ ಯಾವ ರೀತಿ, ನಂಬರ್ ಕನ್ಸ್ಟ್ರಕ್ಟನ್ನು ಯಾವ ರೀತಿ ಮಾಡ್ತೀವಿ ನಾವು, ಸೈಟೇಷನ್ ಆರ್ಡರ್ ಏನು ಅಂತೇಳಿ. ಅಗೈನ್ ದೇರ್ ಇಸ್ ಅ ಫಾರ್ಮುಲಾ. ದ ಫಸ್ಟ್ ಈಸ್ ಮೈನ್ ಕ್ಲಾಸ್. ಯಾವತ್ತೂ ಕೂಡ ಒಂದು ಮೈನ್ ಕ್ಲಾಸ್ ಇರುತ್ತೆ ಸೈಟೇಷನಲ್ಲಿ. ಸೊ ಆಫ್ಟರ್ ದ ಮೈನ್ ಕ್ಲಾಸ್ ನೆಕ್ಸ್ಟ್ ಈಸ್ ಫಾರ್ಮ್. ಸಪೋಸ್ ಇಫ್ ದ ಫಾರ್ಮ್ ಈಸ್ ದೇರ್, ಫಾರ್ಮ್ ಈಸ್ ಅವೈಲಬಲ್, ಅಲ್ಲಿ ಲಿಟ್ರ್ ಫಾರ್ಮ್ ಇದೆ ಅಂತಂದರೆ ಮೈನ್ ಕ್ಲಾಸ್ ಆದ ನಂತರ ಫಾರ್ಮ್ ಬರುತ್ತೆ. ಆಫ್ಟರ್ ದ ಫಾರ್ಮ್ ದ ಲ್ಯಾಂಗ್ವೇಜ್ ಆಕ್ಸಿಲರೀಸ್, ಈಕ್ವಲ್ ಸೈನ್ ಲ್ಯಾಂಗ್ವೇಜ್. ದ ಲಾಸ್ಟ್ ಏರಿಯಾ ಈಸ್ ಜಿಯೋಗ್ರಫಿಕಲ್ ಏರಿಯಾ. ಸೊ ನಂಬರ್ನ ಕನ್ಸ್ಟ್ರಕ್ಟ್ ಮಾಡುವಾಗ, ಸೈಟೇಷನ್ ಮಾಡುವಾಗ ಜಿಯೋಗ್ರಫಿಕಲ್ ಏರಿಯಾನ ಲಾಸ್ಟಲ್ಲಿ ಇಡಬೇಕಾಗತ್ತೆ ನಾವು. ಸೊ ಹಂಗಂತ ಹೇಳಿ ಇದೆಲ್ಲದೂ ಇರಲೇಬೇಕಾ ಅನ್ನೋ, ಜಸ್ಟ್ ಮೈನ್ ಕ್ಲಾಸ್ ಏರಿಯಾ ಇಷ್ಟೇ ಇರ್ಬೋದು.
ಫಾರ್ಮ್ ಇದ್ದರೆ ಹೇಳ್ತೀವಿ, ಇಲ್ಲ ಅಂತಂದರೆ ವಿ ಆರ್ ಸ್ಕಿಪ್ಪಿಂಗ್ ದಟ್ ಫಾರ್ಮ್. ಅದನ್ನು ಜಂಪ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. ಲ್ಯಾಂಗ್ವೇಜ್ ಇದೆಯಾ ನೋಡಿ, ಲ್ಯಾಂಗ್ವೇಜ್ ಇದ್ದರೆ ಓಕೆ, ಲ್ಯಾಂಗ್ವೇಜು ಇಲ್ವಾ, ನೆಕ್ಸ್ಟ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಜಸ್ಟ್ ಐ ಆಮ್ ಗಿವಿಂಗ್ ದ ಫಾರ್ಮುಲಾ ಇಯರ್. ಆ್ಯಂಡ್ ಒನ್ ಮೋರ್ ಸೆಟ್, ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಅಗೈನ್ ಮೈನ್ ಕ್ಲಾಸ್, ಫಾರ್ಮ್ ಈಸ್ ಎ ಫಾರ್ಮ್, ಲ್ಯಾಂಗ್ವೇಜ್ ಇತ್ತು ಅಂದರೆ ಲ್ಯಾಂಗ್ವೇಜ್, ಏರಿಯಾದಲ್ಲಿ ಇಲ್ಲಿ ನಾನು ಕೊಟ್ಟಿರುವಂಥ ಸೈಟೇಷನ್ ಆರ್ಡರ್ ಈ ಸ್ಮಾಲರ್ ಯೂನಿಟ್ಟಿಗೆ ಸಂಬಂಧಪಟ್ಟಂಥ ಸೈಟೇಷನ್ ಆರ್ಡರ್. ಮೀನ್ಸ್ ನಮ್ಮ ಟೈಟಲಲ್ಲಿ ಯಾವುದಾದ್ರು ಸ್ಮಾಲರ್ ಯೂನಿಟ್ಸ್ ಇದೆ ಅಂತಂದರೆ, ಮೀನ್ಸ್ 1 ಐಫನ್ ಈ ಥರ ಬಂದಾಗ ಈ 1 ಜಾಗದಲ್ಲಿ ಏರಿಯಾ ಬರುತ್ತೆ, ಕಂಟ್ರಿ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಬೌಂಡ್ರೀಸ್ ಆಫ್ ಇಂಡಿಯಾ, ಇಲ್ಲಿ 2 ಸ್ಪೇಸ್ ಐಸೋಲೇಟ್ ಇದೆ. ಇಂಡಿಯಾ ಅನ್ನೋದು ಕೂಡ ಒಂದು ಸ್ಪೇಸ್. ಈ ಬೌಂಡ್ರೀಸ್ ಏನು ಗಡಿಭಾಗಗಳು, ಟೆರಿಟರೀಸ್ ಅಂತ ನಾವು ಕರಿತೀವೋ, ಇದು ಕೂಡ ಒಂದು ಜಿಯೋಗ್ರಫಿಕಲ್ ಏರಿಯಾಸ್. ಅಥವಾ ಫಾರೆಸ್ಟ್ ಇನ್ ಇಂಡಿಯಾ, ರಿವರ್ಸ್ ಇನ್ ಇಂಡಿಯಾ. ಸೊ ಈ ಥರದ ಭೂಪ್ರದೇಶಗಳನ್ನು ಬಂದಾಗ ನಾವು ಇಲ್ಲಿ ಸ್ಮಾಲರ್ ಯೂನಿಟ್ ಅಂತ ಕರಿತೀವಿ. ಈ ಏನು 1 ಐಫನ್ ಇದೆಯಲ್ಲ, ಈ 1 ಜಾಗದಲ್ಲಿ ಕಂಟ್ರಿ ಬರುತ್ತೆ. ಸೇ ಫಾರ್ ಬೌಂಡ್ರೀಸ್ ಆಫ್ ಇಂಡಿಯಾ ಅಂದರೆ ಏರಿಯಾದ ಜಾಗದಲ್ಲಿ ಇಂಡಿಯಾ ಬರುತ್ತೆ, ಸ್ಮಾಲರ್ ಯೂನಿಟ್ ಈಸ್ ಬೌಂಡ್ರಿ. ಓಕೆ, ಇಂಡಿಯಾ 540 ಐಫನ್, ಸ್ಮಾಲರ್ ಯೂನಿಟ್ ಯಾವುದು, ಬೌಂಡ್ರೀಸ್. ಓಕೆ, ಟೆರಿಟರೀಸ್, ವಿಲೇಜ್, ರೂರಲ್ ಏರಿಯಾಸ್, ಫಾರೆಸ್ಟ್, ರಿವರ್, ಐಲ್ಯಾಂಡ್. ಸೊ ದೀಸ್ ಆರ್ ಆಲ್ ಕಾಲ್ಡ್ ದ ಸ್ಮಾಲರ್ ಯೂನಿಟ್ಸ್. ಸೊ ಇಲ್ಲಿ ಮೊದಲನೇ ಇನ್ಸ್ಟ್ರಕ್ಷನ್ ಏನು, ಮೈನ್ ಕ್ಲಾಸ್ ದೆನ್ ಏರಿಯಾ. ಸೆಕೆಂಡ್, ಮೈನ್ ಕ್ಲಾಸ್ ಏರಿಯಾ ಜೊತೆಲಿ ಸ್ಮಾಲರ್ ಯೂನಿಟ್ ಇತ್ತು ಅಂದರೆ ಸ್ಮಾಲರ್ ಯೂನಿಟ್. ದೆನ್ ಥರ್ಡ್ ಸೀಕ್ವೆನ್ಸ್ ಈಸ್ ಮೈನ್ ಕ್ಲಾಸ್, ಲಿಟರರಿ ಫಾರ್ಮ್ ಇದ್ದರೆ ಫಾರ್ಮ್, ಲ್ಯಾಂಗ್ವೇಜ್ ಇತ್ತು ಅಂದರೆ ಲ್ಯಾಂಗ್ವೇಜ್. ಇನ್ ಕೇಸ್ ಆಫ್ 2 ಕಂಟ್ರೀಸ್, 2 ಕಂಟ್ರಿಗಳು ಬಂದಾಗ, 2 ಜಿಯೋಗ್ರಫಿಕಲ್ ಏರಿಯಾ, ಇಂಡಿಯಾ ಆ್ಯಂಡ್ ಶ್ರೀಲಂಕಾ, ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, ಈ ಥರ 2 ಏರಿಯಾಗಳು ಬಂದಾಗ ಇಲ್ಲಿ ಪ್ಯಾರಂಥಸಿಸನ್ನ ರಿಮೂವ್ ಮಾಡಿ 2 ಕಂಟ್ರಿಗಳನ್ನು ಒಂದರಲ್ಲೇ ತೊಗೊಳೋವಂಥದ್ದು. ಸೇ ಫಾರ್ ಕಂಟ್ರಿ 1 ಇಂಡಿಯಾ, ಕೋಲನ್ ಇದ್ರೆ ಕೋಲನ್, ಪ್ಲಸ್ ಇದ್ರೆ ಪ್ಲಸ್, ಕಂಟ್ರಿ 2 ದ್ಯಾನ್ ಪ್ಯಾರಂಥಸಿಸ್. ಸೊ ಇಲ್ಲಿ 2 ಕಂಟ್ರಿ ಬಂದಾಗ ಈ ಥರ ಬರೆಯೋಂಗಿಲ್ಲ, ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. 2 ಒಂದೇ ಪ್ಯಾರಂಥಸಿಸಲ್ಲಿ ತೊಗೊಬೇಕಾಗುತ್ತೆ 2 ಕಂಟ್ರಿ ಬಂದಾಗ. ಓಕೆ, ಲೆಟ್ಸ್ ಸಿ, ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ ಹಿಯರ್. Political parties in India, political parties 3 to 9, India geographical area 540. Then modern art in Indian textbook, the main class is modern art. Then textbook ide ಒಂದು ಫಾರ್ಮ್ ಇದೆ ನೋಡಿ, textbook is form from table 1D. Then India geographical area 540 India. Okay, see few more examples here. Art gallery of Zambia, art gallery 727.7. Zambia is a geographical area. Boundaries of Afghanistan, see there is no main class. ಈ ಎಕ್ಸಾಂಪಲಲ್ಲಿ ಯಾವುದೇ ಮೇನ್ ಕ್ಲಾಸ್ ಇಲ್ಲ. ಐಫನೇಟೆಡ್ ಸೀರೀಸ್, ನಾನು ಹೇಳಿದ್ದಲ್ಲ 1 ಐಫನ್ 2 ಐಫನ್ ಈ ಥರ ಬಂದಿದೆ. ಇಲ್ಲಿ 1 ಜಾಗದಲ್ಲಿ ಆಫ್ಘಾನಿಸ್ತಾನ್ ಬಂದಿದೆ, 1 ಹೋಗುತ್ತೆ, 1 ರಿಮೂವ್ ಮಾಡ್ತೀವಿ ನಾವಲ್ಲಿ. 1 ರಿಮೂವ್ ಮಾಡಿ ಆ ಜಾಗದಲ್ಲಿ ಯಾವ ಕಂಟ್ರಿ ಇದೆಯೋ ಆ ಕಂಟ್ರಿನ ಆ್ಯಡ್ ಮಾಡುವಂಥದ್ದು. 581 ಬೌಂಡ್ರೀಸ್ 04 ಅಕಾರ್ಡಿಂಗ್ ಟು ಟೇಬಲ್ 1E. Film libraries in the capital city of India. See, the main class is film libraries 026.064. Again it is hyphenated series. ಇದು ಕೂಡ hyphenated series. ಇಲ್ಲಿ ಇಂಡಿಯಾ ಒಂದು ಸ್ಪೇಸ್ ಇದೆ. ದೆನ್ ಕ್ಯಾಪಿಟಲ್ ಸಿಟಿ ಅನ್ನೋದು ಕೂಡ ಒಂದು ಜಿಯೋಗ್ರಫಿಕಲ್ ಏರಿಯಾ. ಓಕೆ, ಕ್ಯಾಪಿಟಲ್ ಸಿಟಿ ರಾಜಧಾನಿ ಅಂತನೋ ಅಥವಾ ಏನು ನಾವು ಕರಿತೀವಲ್ಲ. ಓಕೆ, ಆವಾಗ ಇಂಡಿಯಾ ಫಸ್ಟ್ ಬರುತ್ತೆ 1 ಜಾಗದಲ್ಲಿ, ಕ್ಯಾಪಿಟಲ್ ಸಿಟೀಸ್ 25. ಓಕೆ, ಸಿ ದಿಸ್ ಎಕ್ಸಾಂಪಲ್, ಎಕನಾಮಿಕ್ ಆ್ಯಂಡ್ ಸಿವಿಲ್ ಲಾ ಇನ್ ಆಫ್ರಿಕಾ. ಇಲ್ಲಿ 2 ಮೈನ್ ಕ್ಲಾಸ್ ಇದೆ, ಒಂದು ಎಕನಾಮಿಕ್ ಲಾ ಇದೆ, ಇನ್ನೊಂದು ಸಿವಿಲ್ ಲಾ ಇದೆ.
ನೋಡಿ ಇಲ್ಲಿ ಸಬ್ ಗ್ರೂಪಿಂಗನ್ನು ಯೂಸ್ ಮಾಡಿದ್ದೀವಿ. ಈ ಸಬ್ ಗ್ರೂಪಿಂಗು ಕೋಆರ್ಡಿನೇಷನ್ನು ರಿಲೇಷನ್ನು ಎಲ್ಲಿ ಬೇಕಾದರೂ ನಮಗೆ ರಿಪೀಟ್ ಆಗ್ತಾ ಹೋಗ್ಬೋದು, ಆ ಟೇಬಲಲ್ಲೇ ಬರಬೇಕು ಅಂತೇನಿಲ್ಲ. ಓಕೆ, ಎಕನಾಮಿಕ್ ಲಾ 346, ಸಿವಿಲ್ ಲಾ 347, ಆಫ್ರಿಕಾ, ಜಿಯೋಗ್ರಫಿಕಲ್ ಏರಿಯಾ. ಒನ್ ಮೋರ್ ಎಕ್ಸಾಂಪಲ್, ಹಿಸ್ಟರಿ ಆಫ್ ಪೆರು. ಹಿಸ್ಟ್ರಿ is the main class, Peru is the geographical area. But I never use the parenthesis here. ಇಲ್ಲಿ ನೋಡಿ, ಇಲ್ಲಿ ಸರ್ಕ್ಯುಲರ್ ಬ್ರಾಕೆಟನ್ನು ಹಾಕಲಿಲ್ಲ ನಾನು. ಯಾಕೆ ಅಂತಂದರೆ, ರೂಲ್ ಏನು ಹೇಳುತ್ತೆ, ಇನ್ ಕೇಸ್ ಆಫ್ ಹಿಸ್ಟರಿ ಆ್ಯಂಡ್ ಜಿಯೋಗ್ರಫಿ, ಓಕೆ, ದಟ್ ದ ಮೈನ್ ಕ್ಲಾಸ್ ದೇ ಆರ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ವಿತ್ ದ ಜಿಯೋಗ್ರಫಿಕಲ್ ಏರಿಯಾ. ಇತಿಹಾಸ ಮತ್ತು ಭೂಗೋಳನ ಹೇಳುವಾಗ ಯಾವುದೇ ಕಂಟ್ರಿ ಜೊತೆಯಲ್ಲಿ ಡೈರೆಕ್ಟಾಗಿ ಹೇಳ್ತೀವಿ. ಹಿಸ್ಟ್ರಿ ಆಫ್ ಪೆರು, ಹಿಸ್ಟ್ರಿ ಆಫ್ ಇಂಡಿಯಾ 9540. ಯಾಕೆಂದರೆ ಇತಿಹಾಸ ಮತ್ತು ಭೂಗೋಳನ ಹೇಳ್ತಿದ್ದೀವಿ ಅಂತಂದರೆ ಅದು ಯಾವುದೋ ಒಂದು ಕಂಟ್ರಿದೇ ಆಗಿರುತ್ತೆ ಅಂತ. ಇತಿಹಾಸ ಹೇಳ್ತಿದ್ದೀವಿ ಅಂತಂದರೆ ದೆರ್ ಮಸ್ಟ್ ಬಿ ಎ ಕಂಟ್ರಿ. ಜಿಯೋಗ್ರಫಿ ಹೇಳ್ತಿದ್ದೀವಿ ಅಂತಂದರೆ ದೆರ್ ಮಸ್ಟ್ ಬಿ ಕಂಟ್ರಿ. ಸೊ ಅವಾಗ ದೆರ್ ಇಸ್ ನೋ ನೀಡ್ ಟು ರೈಟ್ ದ ಪ್ಯಾರಂಥಸಿಸ್, ಡೈರೆಕ್ಟಾಗೆ ಆ್ಯಡ್ ಮಾಡ್ತೀವಿ. 985, 9 ಈಸ್ ಹಿಸ್ಟ್ರಿ, 85 ಈಸ್ ಪೆರು. ಓಕೆ, ದಟ್ಸ್ ಆಲ್ ಅಬೌಟ್ ದ ಟೇಬಲ್ 1E ಜಿಯೋಗ್ರಫಿಕಲ್ ಏರಿಯಾ. ಇಲ್ಲಿ ಮೇನ್ ಇನ್ಸ್ಟ್ರಕ್ಷನ್ ಏನು ಅಂತಂದರೆ, ಮೇನ್ ಕ್ಲಾಸ್, ದ ಲಾಸ್ಟ್ ಈಸ್ ಕಂಟ್ರಿ, ಲ್ಯಾಂಗ್ವೇಜ್ ಫಾರ್ಮ್ ಇದೆಯಾ ನೋಡಿ, ಇತ್ತು ಅಂದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಏನಿದೆಯೋ ಅದಕ್ಕೆ ಹೋಗಬೇಕಾಗುತ್ತೆ. ಐಫನೇಟೆಡ್ ಸೀರೀಸ್ಗಳು ಬಂದಾಗ 1 ಐಫನಿಂದ ಶುರು ಆಗುತ್ತೆ. 1 ಜಾಗದಲ್ಲಿ ಯಾವುದೋ ಒಂದು ಕಂಟ್ರಿ ಇರುತ್ತಲ್ಲಿ, ಅದನ್ನ ಅಲ್ಲಿ ಹೇಳಬೇಕಾಗುತ್ತೆ. 2 ಕಂಟ್ರಿ ಬಂದಾಗ ಪ್ಯಾರಂಥಸಿಸನ್ನು ರಿಮೂವ್ ಮಾಡಿ ಎರಡನ್ನೂ ಕೂಡ ಒಂದೇ ಪ್ಯಾರಂಥಸಿಸಲ್ಲಿ ಹೇಳುವಂಥದ್ದು. ಸೊ ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.